ಸೋಮವಾರ ದೆಹಲಿಯಲ್ಲಿ ಕಾರು ಸ್ಫೋಟವಾದ ಸಿಸಿ ಕ್ಯಾಮೆರಾ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಸಂಜೆ 6:50ರಲ್ಲಿ ಕಾರು ಸ್ಫೋಟ ಆಯಿತು. ಸ್ಫೋಟ ಆಗ್ತಿದ್ದಂತೆ ಹಲವು ವಾಹನ ಸುಟ್ಟು ಕರಕಲಾಗಿದ್ದರೆ ಜನ ದಿಕ್ಕಾಪಾಲಾಗಿದ್ದಾರೆ. ಫರೀದಾಬಾದ್ನ ವೈಟ್ ಕಾಲರ್ ಭಯೋತ್ಪಾದನಾ ಜಾಲ ದೊಡ್ಡ ಮಟ್ಟದಲ್ಲಿ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದು ಬಯಲಾಗಿದೆ. ದೆಹಲಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ದಾಳಿಯನ್ನು ನಡೆಸೋದಕ್ಕೆ ಜಾಲ ಪ್ಲಾನ್ ಮಾಡಿಕೊಂಡಿತ್ತು ಎನ್ನುವ ಅಂಶ ತನಿಖೆಯಲ್ಲಿ ರಿವೀಲ್ ಆಗಿದೆ. ಫರೀದಾಬಾದ್ನ ವೈದ್ಯನ ಬಂಧನವಾಗ್ತಾ ಇದ್ದಂತೆ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಗಲಿಬಿಲಿಗೊಂಡಿದ್ದ. ತಾನೂ ಸಿಕ್ಕಾಕೊಳ್ಳುವಂತಹ ಆತಂಕದಲ್ಲಿದ್ದ. ಆ ಆತಂಕದಲ್ಲೇ ಕೆಂಪುಕೋಟೆ ಬಳಿ ಸ್ಫೋಟಕ ಇದ್ದಂತಹ ಕಾರನ್ನ ಬ್ಲಾಸ್ಟ್ ಮಾಡಿಕೊಂಡಿದ್ದಾನೆ ಅನ್ನೋದು ಎನ್ಐಎ ತನಿಖೆಯಲ್ಲಿ ರಿವೀಲ್ ಆಗಿದೆ. ಶಂಕಿತ ಉಗ್ರ ಡಾಕ್ಟರ್ ಉಮರ್ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ದೆಹಲಿ ಹಲವು ಕಡೆ ಓಡಾಡಿದ್ದ. ಕನಾಟ್ ಪ್ಲೇಸ್, ಮಯೂರ್ ಬಿಹಾರ ಪ್ರದೇಶದಲ್ಲಿ ಓಡಾಡಿದ್ದ ಎನ್ನುವ ಅಂಶ ತನಿಖೆಯಲ್ಲಿ ಗೊತ್ತಾಗಿದೆ. ಶಂಕಿತ ಭಯೋತ್ಪಾದಕರು ದೆಹಲಿಗೆ ಬಂದದ್ದು ಒಂದಲ್ಲ ಎರಡು ಕಾರ್ನಲ್ಲಿ ಎನ್ನುವಂತಹ ಅಂಶ ತನಿಖೆಯಲ್ಲಿ ಬಹಿರಂಗ ಆಗಿದೆ. ದೆಹಲಿ ನೋಂದಣಿಯ ಇಕೋ ಸ್ಪೋರ್ಟ್ಸ್ ಕಾರ್ನಲ್ಲೂ ಕೂಡ ಒಬ್ಬ ಶಂಕಿತ ಭಯೋತ್ಪಾದಕ ದೆಹಲಿಗೆ ಬಂದಿದ್ದ. ಉಮರ್ ಹುಂಡೈ i20 ಕಾರ್ನಲ್ಲಿ ಬಂದಿದ್ದ ಎನ್ನುವುದು ಮೂಲಗಳು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಸ್ಫೋಟಗೊಂಡಂತಹ i20 ಕಾರು 11 ದಿನಗಳ ಕಾಲ ಫರೀದಾಬಾದ್ನ ಅಲ್-ಫಲಾಹ್ ವಿಶ್ವವಿದ್ಯಾಲಯದ ಆವರಣದಲ್ಲೇ ನಿಲ್ಲಿಸಲಾಗಿತ್ತು. ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೆ ಕಾರನ್ನ ವಿಶ್ವವಿದ್ಯಾಲಯದ ಒಳಗಡೆ ನಿಲ್ಲಿಸಲಾಗಿತ್ತು. ದೆಹಲಿ ಕೆಂಪುಕೋಟೆ ಸಮೀಪ ಕಾರು ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಸಿರುವುದು ಪಕ್ಕಾ ಆಗಿದೆ. ಸ್ಥಳದಲ್ಲಿ 2 ಜೀವಂತ ಕಾಟ್ರೇಜ್ಗಳು ಕೂಡ ಪತ್ತೆಯಾಗಿದೆ. ಈ 2 ಕಾಟ್ರೇಜ್ಗಳನ್ನು ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ದೆಹಲಿಯಲ್ಲಿ ಕಾರು ಸ್ಫೋಟಕ್ಕೆ ಉನ್ನತ ದರ್ಜೆಯ ಮಿಲಿಟರಿ ಸ್ಫೋಟಕ ಬಳಕೆ ಮಾಡಿರುವ ಶಂಕೆ ಇದೆ. ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ವಿದೇಶದಿಂದ ಕಾರ್ಯನಿರ್ವಹಣೆ ಮಾಡಿರುವ ಬಗ್ಗೆಯೂ ಅನುಮಾನ ವ್ಯಕ್ತ ಆಗಿದೆ. ದೇಶದಲ್ಲಿ ಸಂಭಾವ್ಯ ದುರಂತವೊಂದು ತಪ್ಪಿದೆ. ಹರಿಯಾಣದಲ್ಲಿ 2900 ಕೆಜಿ ಸ್ಫೋಟಕವನ್ನು ಜಮ್ಮು ಕಾಶ್ಮೀರ ಪೊಲೀಸರು ವಶಕ್ಕೆ ಪಡೆದಿದ್ದರು. ಇದರಿಂದ ದೇಶದ ಹಲವು ಕಡೆ ಸ್ಫೋಟಕ್ಕೆ ದೊಡ್ಡ ಶಂಕಿತ ಉಗ್ರರು ಸಂಚನ್ನ ಏನು ರೂಪಿಸಿದ್ರು, ಅದು ವಿಫಲ ಆಗಿದೆ. ಸ್ಫೋಟಕ ವಿಚಾರ ಎನ್ಐಎ ತನಿಖೆಯಲ್ಲಿ ರಿವೀಲ್ ಆಗಿದೆ. ಶಂಕಿತ ಉಗ್ರ ಉಮರ್ ಮತ್ತಷ್ಟು ಸಂಚು ಮಾಡಿರುವುದು ಬಯಲಾಗಿದೆ. ವೃತ್ತಿಯಲ್ಲಿ ವೈದ್ಯನಾದ್ರೂ ಮಾಡ್ತಾ ಇದ್ದದ್ದು ಭಯೋತ್ಪಾದಕ ಕೃತ್ಯ. ವೈದ್ಯಕೀಯ ಮತ್ತು ವಿವಿಯ ಕೆಲಸಕ್ಕೂ ಕೂಡ ಈತ ಹೋಗ್ತಿರಲಿಲ್ಲ. ತಮ್ಮ ವೈದ್ಯಕೀಯ ಅರ್ಹತೆಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದ. ಶಂಕಿತ ಭಯೋತ್ಪಾದಕಿ ಶಾಹೀನ್ ಬಗ್ಗೆ ಭಯಾನಕ ಅಂಶ ಬಾಯ್ಬಿಟ್ಟಿದ್ದಾಳೆ. ದೇಶದ ವಿವಿಧೆಡೆ ದಾಳಿ ನಡೆಸುವುದಕ್ಕೆ ಕಳೆದ 2 ವರ್ಷಗಳಿಂದ ಸ್ಫೋಟಕ ಸಂಗ್ರಹಿಸ್ತಾ ಇದ್ದ ಮಾಹಿತಿ ಬಹಿರಂಗಪಡಿಸಿದ್ದಾಳೆ. ಸಹ ವೈದ್ಯರು ಜೊತೆಗೂಡಿ ಭಯೋತ್ಪಾದಕ ದಾಳಿಗೆ ಸ್ಕೆಚ್ ಹಾಕಿದ್ದನ್ನು ತಪ್ಪೊಪ್ಪಿಕೊಂಡಿದ್ದಾಳೆ ಅಂತ ತಿಳಿದು ಬಂದಿದೆ. ಶಂಕಿತ ಭಯೋತ್ಪಾದಕಿ ಡಾಕ್ಟರ್ ಶಾಹೀನ್ ಸಹೀದ್ ಅವಳ ಸಹೋದರನನ್ನ ಕೂಡ ಬಂಧಿಸಲಾಗಿದೆ. ಲಕ್ನೋ ನಿವಾಸದ ಮೇಲೆ ದಾಳಿ ನಡೆಸಿ ಡಾಕ್ಟರ್ ಶಾಹೀನ್ ಸಹೋದರ ಪರ್ವೇಜ್ ಅನ್ಸಾರಿಯನ್ನ ಬಂಧಿಸಲಾಗಿದೆ. ದಾಳಿ ವೇಳೆ ಹಲವು ದಾಖಲೆ, ಹಾರ್ಡ್ ಡಿಸ್ಕ್ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ದೆಹಲಿ ಸ್ಫೋಟದ ತನಿಖೆಯನ್ನು ಗುಪ್ತಚರ ಇಲಾಖೆ ಚುರುಕುಗೊಳಿಸಿದ್ದು, ಜಮ್ಮು ಕಾಶ್ಮೀರದಲ್ಲಿ ಮತ್ತೋರ್ವ ವೈದ್ಯನನ್ನ ವಶಕ್ಕೆ ಪಡೆಯಲಾಗಿದೆ. ಶ್ರೀನಗರದಲ್ಲಿ ವೈದ್ಯ ತಾಜಾಮುಲ್ಲನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬಂಧಿತ ಡಾಕ್ಟರ್ ಮುಜಾಮಿಲ್ ಶಕೀಲ್ಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನಂಟಿರುವುದು ಎನ್ಐಎ ತನಿಖೆಯಿಂದ ಬಹಿರಂಗ ಆಗಿದೆ. ದೆಹಲಿ ಕೆಂಪುಕೋಟೆ ಬಳಿ ಹಲವು ಬಾರಿ ಹೋಗಿರೋದು ಕೂಡ ಗೊತ್ತಾಗಿದೆ. ಡಾಕ್ಟರ್ ಮುಜಾಮಿಲ್ ಶಕೀಲ್ನಿಂದ ವಶಪಡಿಸಿಕೊಂಡಂತಹ ಫೋನ್ನಿಂದ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ದೆಹಲಿ ಕೆಂಪುಕೋಟೆ ಬಳಿ i20 ಕಾರು ಸ್ಫೋಟವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಶಂಕಿತನನ್ನ ಬಂಧಿಸಲಾಗಿದೆ. ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ಇರ್ಫಾನ್ ಅಹಮದ್ ವಾಗೆ ಅಲಿಯಾಸ್ ಮೌಲ್ವಿ ಇಮಾಮ್ ಎಂಬಾತನನ್ನ ಎನ್ಐಎ ದಸ್ತಗಿರಿ ಮಾಡಿದೆ. ದೆಹಲಿ ಕಾರು ಸ್ಫೋಟಗೊಂಡ ಸ್ಥಳದ ಸುತ್ತ ಪರದೆ ಹಾಕಲಾಗಿದ್ದು, ಸೂಕ್ಷ್ಮ ಸ್ಥಳವಾಗಿರುವುದರಿಂದ ಸಾಕ್ಷ್ಯಗಳು ನಾಶವಾಗದಂತೆ ಪರದೆ ಬಿಡಲಾಗಿದೆ. ಸ್ಫೋಟಕ್ಕೆ ಬಳಸಿದ ವಸ್ತುಗಳು ಯಾವುದು, ಎಲ್ಲಿಂದ ಬಂದವು ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರೆದಿದೆ. ಫರೀದಾಬಾದ್ನ ಅಲ್-ಫಲಾಹ್ ವಿಶ್ವವಿದ್ಯಾಲಯದ ವೆಬ್ಸೈಟ್ ಕೂಡ ಹ್ಯಾಕ್ ಆಗಿದೆ. ಇಂಡಿಯನ್ ಸೈಬರ್ ಅಲಯನ್ಸ್ ಹ್ಯಾಕ್ ಮಾಡಿದೆ. ಭಾರತದಲ್ಲಿ ಇಂತಹ ಮೂಲಭೂತವಾದಿ ವಿವಿಗಳಿಗೆ ಅವಕಾಶ ಇಲ್ಲ. ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೊಲಗಿ ಅಂತಲೂ ಎಚ್ಚರಿಕೆ ನೀಡಲಾಗಿದೆ. ದೆಹಲಿಯಲ್ಲಿ ಕಾರು ಸ್ಫೋಟಕ್ಕೆ 12 ಬಲಿ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಭದ್ರತಾ ಕುರಿತಂತೆ ಸಂಪುಟ ಸಮಿತಿಯ ಸಭೆ ಇದೆ. ಸ್ಫೋಟದ ಕುರಿತು ಮೋದಿ ಮಾಹಿತಿಯನ್ನು ಪಡೆದಿದ್ದಾರೆ. ದೆಹಲಿ ಕಾರು ಸ್ಫೋಟದ ಹಿನ್ನೆಲೆ ಜಮ್ಮು ಕಾಶ್ಮೀರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಶೋಫಿಯಾನ್ನಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸ್ತಾ ಇವೆ. ಶೋಫಿಯಾನ್ನ ಹಲವು ಪ್ರದೇಶಗಳಲ್ಲಿ ಶೋಧ ನಡೆಸಲಾಗಿದೆ. ರಾಜಸ್ಥಾನದಲ್ಲಿ ಭಾರತೀಯ ಸೇನೆಯ ಶಕ್ತಿ ಪ್ರದರ್ಶನ ನಡೆದಿದೆ. ಆಪರೇಷನ್ ತ್ರಿಶೂಲ್ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಆಗಿದೆ. ಜೈಸಲ್ಮೇರ್ನಲ್ಲಿ ವಾಯುಸೇನೆಯಿಂದ ತಾಲೀಮು ನಡೆಸಲಾಗಿದೆ. ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನಲ್ಲಿ ಕೈದಿಗಳು ಡಾನ್ಸ್ ಸಂಬಂಧ ಎಫ್ಐಆರ್ ದಾಖಲಿಸಿದ್ದಾರೆ. ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕ್, ಧನಂಜಯ್, ಚರಣ್ ರಾವ್, ಅಂಜುನಾಥ್ ಅಲಿಯಾಸ್ ಕೋಳಿ ಮಂಜಿನ ವಿರುದ್ಧ ದೂರು ದಾಖಲಾಗಿದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ವಿಚಾರವಾಗಿ 3 ಕೈದಿಗಳನ್ನು ವಿಚಾರಣೆ ಮಾಡಲಾಯಿತು. ಉಗ್ರ ಜುಹಾದ್ ಹಮೀದ್ ಶಕೀಲ್, ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ, ಸ್ಮಗ್ಲಿಂಗ್ ಆರೋಪಿ ತರುಣ್ ಕೊಂಡೂರನ್ನ ವಿಚಾರಣೆ ಮಾಡಿದ್ದಾರೆ.
ನಟ ಉಪೇಂದ್ರ ಮತ್ತು ಪ್ರಿಯಾಂಕಾ ಮೊಬೈಲ್ ಹ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ ವಿಕಾಸ್ ಕುಮಾರ್ನನ್ನ ಬಂಧಿಸಲಾಗಿದೆ. ವಿಕಾಸ್ ಕುಮಾರ್ ಸೈಬರ್ ವಂಚನೆ ಮಾಡಿ ಲಕ್ಷಾಂತರ ರೂಪಾಯಿ ಮೋಸ ಮಾಡ್ತಿದ್ದ. ತುಮಕೂರಿನ ಶಿರಾದಲ್ಲಿ ಚಿನ್ನದ ಆಸೆಗೆ ವೃದ್ಧೆಯನ್ನೇ ಕೊಂದಂತಹ ಯುವಕನನ್ನ ಬಂಧಿಸಲಾಗಿದೆ. ಅಕ್ಟೋಬರ್ 31ರಂದು ಪಕ್ಕದ ಮನೆಯ ನಿವಾಸಿಯಾದ ಆರೋಪಿ ಶ್ರೀಧರ್ ವೃದ್ಧೆ ಪುಟ್ಟೀರಮ್ಮನನ್ನ ಕುತ್ತಿಗೆ ಬಿರಿದು ಕೊಲೆ ಮಾಡಿದ್ದ. ಅಜ್ಜಿ ಕುತ್ತಿಗೆಯಲ್ಲಿದ್ದ 55 ಗ್ರಾಂ ಚಿನ್ನದ 2 ಎಳೆ ಚಿನ್ನದ ಸರಕ್ಕಾಗಿ ಕೊಲೆ ಮಾಡಿದ.